ಹಲೋ ಸ್ನೇಹಿತರೆ, ಪೋಷಕರೇ, ಕನ್ನಡ ಭಾಷೆಯನ್ನು ನಿಮ್ಮ ಮಕ್ಕಳಿಗೆ ಪರಿಚಯ ಮಾಡುವುದಕ್ಕೂ ಮುನ್ನ ಕನ್ನಡ ಭಾಷೆ, ಅದರಲ್ಲೂ ನಮ್ಮ ಕನ್ನಡ ಲಿಪಿ 7 ಭಾಗಗಳಾಗಿ ವಿಂಗಡಣೆ ಆಗಿದೆ. ಅದನ್ನು ನೀವು ತಿಳ್ಕೊಳ್ಬೇಕು. ಅದರ ಮೂಲಕ 700ಕ್ಕೂ ಹೆಚ್ಚು ಅಂಶಗಳಿದೆ. ಸೊ ಇದೆಲ್ಲ ಯಾವುದು, ಇದನ್ನು ಹೇಗೆ ಪರಿಚಯ ಮಾಡಬೇಕು ಅಂದರೆ ನೀವು ನನ್ನ ಯೂಟ್ಯೂಬ್ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ಆದರೆ ಈ ರೀಲ್ನಲ್ಲಿ ಆ 7 ಭಾಗಗಳು ಯಾವುದು ಅಂತ ಹೇಳ್ತೀನಿ. ಮೊದಲನೇದು ಸ್ವರಮಾಲೆ, ಎರಡನೇದು ವ್ಯಂಜನಮಾಲೆ, ಮೂರನೇದು ಕಾಗುಣಿತ ಅಕ್ಷರಗಳು, ನಾಲ್ಕನೇದು ಅರ್ಕಾವತ್ತು ಚಿಹ್ನೆ, ಐದನೇದು ಒತ್ತಕ್ಷರ, ಆರನೇದು ನಿಯಮಗಳು ಹಾಗೂ 7ನೇದು ಗುಪ್ತ ಯೋಗವಾಹಕಗಳು. ಇದರ ಮೂಲಕ 700 ಅಂಶಗಳಿದೆ. ಅದನ್ನೆಲ್ಲ ನೀವು ಮೊದಲು ಕಲ್ತ್ಕೊಂಡು ನಂತರದಲ್ಲಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಬನ್ನಿ, ಯಾರಿಗೆ ಕನ್ನಡ ಕಲಿಬೇಕು ಅವ್ರಿಗೆ ಈ ರೀಲ್ನ ಶೇರ್ ಮಾಡಿ, ಹಾಗೆ ಯೂಟ್ಯೂಬ್ನಲ್ಲಿ ನನ್ನ ಫಾಲೋ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ರೀಲ್.